ಹಾಯ್ ಹೆಲೋ ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಮನೇಲಿ ಪೂಜೆ ಎಲ್ಲ ಆಯಿತು. ನಾನು ಈ ರೀತಿ ಜಸ್ಟ್ ಒಂದು ಸ್ಕೈ ಬ್ಲೂ ಕಲರ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮ್ಯಾಚಿಂಗ್ ಈ ಥರ ಬ್ಲೌಸ್ ಬಂದಿದೆ. ಸೊ ಈ ಬ್ಲೌಸ್ನ ಹಾಕ್ಕೊಂಡಿದ್ದೀನಿ. ಇದು ಹೊಸ ಸೀರೆ, ಲಾಸ್ಟ್ ಇಯರ್ ಕುಂಕುಮಕ್ಕೆ ಬಂದಿದ್ದು ಗೌರಿ ಹಬ್ಬದಲ್ಲಿ ಹುಟ್ಟಿರಲಿಲ್ಲ. ಸೊ ಇವತ್ತು ಹುಟ್ಟಿದ್ದೀನಿ ಅಷ್ಟೇನೆ. ನನ್ನ ಮಗ ಎದ್ದು ಓಡಾಡ್ತಿದ್ದಾನೆ. ಮೆಹಂದಿ ಹಾಕ್ಕೊಂಡಿದ್ದೀನಿ, ಸಿಂಪಲ್ ಮೆಹಂದಿ ಇತ್ತು. ಕೋನು ಹಾಕ್ಕೊಂಡು ಬಂದಿರೋಂಥದ್ದು ಪೂಜೆ ಮಾಡಿರೋದನ್ನ ತೋರಿಸ್ತೀನಿ. ಈ ರೀತಿ ಅದು ಬ್ಲರ್ರಾಗಿ ಕಾಣಿಸ್ತಾ ಇರ್ಬೋದು, ಮೇ ಬಿ ಧೂಪ ಹಾಕಿದ್ದೀನಲ್ವ, ಹಾಗಾಗಿ ಈ ಹಾರನೇ ಅವತ್ತು ನನ್ನ ಸುಂಕದಕಟ್ಟೆಯಿಂದ ಹೂವು ತೊಗೊಂಡು ಬಂದೆ ಅಂತ ಹೇಳಿದ್ದಾರೆ. ಈ ರೀತಿ ಹಾರನ ಹಾಕ್ಕೊಂಡಿದ್ದಂಥದ್ದು. ನನ್ನ ಮಗನಿಗೆ ಹುಷಾರಿಲ್ಲ ಫ್ರೆಂಡ್ಸ್, ಜ್ವರ ಬಂದಿದೆ. ನನ್ನ ದೊಡ್ಡ ಮಗನಿಗೆ ನೋಡಿ, ಮಲಗಿದ್ದಾನೆ, ಹುಷಾರಿಲ್ಲ, ಜ್ವರ ಬಂದುಬಿಟ್ಟಿದೆ. ಬ್ಯಾಕ್ ಟು ಬ್ಯಾಕ್ ಒಬ್ಬರಾದ್ಮೇಲೆ ಒಬ್ಬರು ಬಿದ್ದೋಯ್ತಾರೆ. ಏನು ಅಂತ ನನಗೂ ಗೊತ್ತಿಲ್ಲ. ಆಗಲೇ 6 o'clock ಎದ್ದು ಕೂತ್ಕೊತಾನೆ ಇದ್ದಾನೆ. ಶಿರಪ್ ಹಾಕಿದ್ದೀನಿ, ಸ್ವಲ್ಪ ರೆಸ್ಟ್ ಮಾಡಿಕೊಂಡೆ. ಈ ಥರ 5 o'clock ಎದ್ದಿದ್ದೆ, ಎಲ್ಲ ಕೆಲಸ ಮುಗೀತು. ಪೂಜೆ ಮಾಡಿ 8 ಗಂಟೆ ಟೈಮು, 8 ಗಂಟೆಗೆ ಮಾಡಿದ್ದೀನಿ. ಇನ್ನೂ ಬೇಗ ಮಾಡ್ತಾಯಿದ್ದೆ, ಆಗಲಿಲ್ಲ ಈ ಸತಿ. ನನಗೂ ಕೆಲಸದ ಒತ್ತಡ ಜಾಸ್ತಿಯೇ ಆಯಿತು. ಸೊ ಹೀಗೆ 8 ಗಂಟೆ ಆಗಿದೆ ಇವಾಗ ಟೈಮು. ಪೂಜೆ ಕೂಡ ಮುಗಿದಿದೆ. ಪೂಜೆ ಮುಗಿಸಿ ಒಂದು 5-10 ನಿಮಿಷ ಹಾಗೆ ಕೂತ್ಕೊಂಡು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಮಗನಿಗೆ ಹುಷಾರಾದರೆ ಸಾಕು, ಅಲ್ಲಿ ಮಲ್ಕೊಂಬಿಟ್ಟಿದ್ದೆ. ಸೊ ಹೀಗೆ ಓಕೆ, ಹೀಗೆ ನೋಡ್ತಾ ಇರಿ. ಇವತ್ತಿನ ಡೇ ಹೇಗೆ ಹೋಗುತ್ತೆ ಏನೇ ಅಂತ ತಿಳಿಸ್ತೀನಿ. ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಹೇಳ್ತಾ ಮುಂದೆ ಹೀಗೆ ನೋಡ್ತಾಯಿರಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಮಾರ್ನಿಂಗು 8 ಗಂಟೆ ಹೊತ್ತಿಗೆ ಪೂಜೆ ಆಯಿತು ಅಂತ ಹೇಳಿದೆ. ನಮ್ಮ ಮನೆಯವ್ರು ಕೂಡ ಅವಾಗ ಎತ್ತಿದ್ರು. ಕಾಫಿ ಕೊಡೋಣ ಅಂತೇಳಿ ಕೊಡ್ತಾಯಿದ್ದೀನಿ. 1-2-3 ರಸ್ಕು ಜೊತೆಗೆ 1 ಲೋಟ ಕಾಫಿ ಕುಡಿದು ನನ್ನ ವರ್ಕನ್ನ ಸ್ಟಾರ್ಟ್ ಮಾಡಿಕೊಂಡೆ. ನಾನಿವತ್ತು ನಮ್ಮ ಮನೇಲಿ ಸ್ವೀಟ್ ಅಂತೇಳಿ ಹಾಲು ಖೀರ್ ಮಾಡ್ತಾಯಿದ್ದೀನಿ. ಹಾಲು ಪಾಯಸ ಏನು ಹೇಳ್ತೀವಿ ಅದನ್ನು ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸೋಣ ಅಂತೇಳಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡೆ. ನಾನಿಲ್ಲಿ 1 ಬೌಲಷ್ಟು ಶಾವಿಗೆ ತೊಗೊಂಡಿದ್ದೀನಿ. 1-2 ಸ್ಪೂನಷ್ಟು ಬಾದಾಮ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು, ಅಂದರೆ ನೀವು ಸಿಹಿ ಯಾವ ಥರ ತಿಂತೀರಾ ಅಷ್ಟು ಸಕ್ಕರೆನ ನೋಡಿ ತೊಗೊಂಡ್ರೆ ಸಾಕು. ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಹಬ್ಬ ಅಂದಮೇಲೆ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತೇಳಿ ಮಕ್ಕಳು ಇಷ್ಟಪಡ್ತಾರೆ ಅಲ್ವಾ, ಹಾಗಾಗಿ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಇವಾಗ ನಾನು 1 ಸ್ಪೂನಷ್ಟು ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಫ್ಲೇವರ್ಗೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಆಯಿಲ್ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇವಾಗ ಫಸ್ಟು ಗೋಡಂಬಿನ ಹುರಿದು ಎತ್ತಿಟ್ಕೊತಾ ಇದ್ದೀನಿ. ಈ ಸತಿ ದ್ರಾಕ್ಷಿನ ಸ್ಕಿಪ್ ಮಾಡಿದ್ದೀನಿ. ತಿನ್ನಲ್ಲ ನಮ್ಮ ಮನೇಲಿ ಯಾರೂ. ದ್ರಾಕ್ಷಿ ಅಂದರೆ ಸಾಕು ತೆಗೆದುಬಿಟ್ಟು ಬಿಸಾಕ್ತಾರೆ, ಇಲ್ಲಾಂದರೆ ಸೈಡಲ್ಲಿ ಎತ್ತಿಕ್ಬಿಡ್ತಾರೆ. ನಾನು ಒಬ್ಬಳೇ ತಿನ್ನಬೇಕು. ಸೊ ಹಾಗಾಗಿ ನಾನೇ ದ್ರಾಕ್ಷಿನ ಈ ಸತಿ ಹಾಕೋಕ್ಕೆ ಹೋಗಲಿಲ್ಲ. ಜಸ್ಟ್ ಗೋಡಂಬಿ ಮಾತ್ರ ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಶಾವಿಗೆನ ಹುರಿದು ಎತ್ತಿಕೊಳ್ಳೋಣ ಅಂಥೇಳಿ. ಬ್ಯಾಕ್ ಟು ಬ್ಯಾಕು ನನ್ನ ಮಗನಿಗೂ ಹುಷಾರಿಲ್ಲ. ಅವನು ಒಂದು ಕಡೆ ಅಮ್ಮ ಅಂತಲೇ ಇದ್ದ. ಶಿರಪ್ ಹಾಕಿದರೆ 1-2 ಅವರು ಆರಾಮಾಗಿರ್ತಾಯಿದ್ದೆ. ಮತ್ತೆ ಇದೇ ಥರ ಆಯಿತು. ಪೂಜೆ ಎಲ್ಲ ಮುಗಿಸಿ ನಾನು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಹಾಸ್ಪಿಟಲ್ ಹೋಗಿ ಬಂದೆ. ಕರ್ಕೊಂಡೋಗಿ ಬಂದು ತೋರಿಸ್ಕೊಂಡು ಇವಾಗ ಪರವಾಗಿಲ್ಲ, ಆರಾಮಾಗಿದ್ದಾನೆ. ಈ ಥರ ಇದೆ ಸಿಚುವೇಶನ್ನು. ಇದೆಲ್ಲ ಆಯಿತು. 10:30 ಏನೋ ಆಯಿತು. ಪಾಯಸ ಮಾಡಿ ನಾನು ಎಲ್ಲ ಊಟಕ್ಕೆಲ್ಲ ಹಾಕಿ ತಟ್ಟೆಗೆ ಇಟ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ನನ್ನ ಚಿಕ್ಕ ಮಗ ಎಲ್ಲಿ ಹೋದ ಅನ್ನೋದೇ ಗೊತ್ತಿಲ್ಲ. 1 hour ಹುಡುಕಿದ್ದೀವಿ ಫುಲ್ಲು. ಇನ್ನೇನು ಲಾಸ್ಟ್ ಕಣ್ಣಲ್ಲಿ ನೀರು ಬರಬೇಕು ಆ ಥರ ಮಾಡಿಬಿಟ್ಟೆ ನನ್ನ ಮಗ ಈ ಸತಿ ಹಬ್ಬದಲ್ಲಿ.
ಯಾರೋ ಫ್ರೆಂಡ್ ಕರ್ಕೊಂಡು ಹೋದ ಅಂತೇಳಿ ಅವ್ರ ಮನೆಗೆ ಹೋಗ್ಬಿಟ್ಟಿದ್ದಾನೆ. ಹೇಳಿಲ್ಲ ನಮ್ಗೆ ಯಾರಿಗೂ. ನಾವಂತೂ ಸಿಕ್ತವ್ರೆಲ್ಲ ಕೇಳಿದ್ದೀವಿ, ಹುಡ್ಕಾಡೋಗಿದ್ದೀವಿ, ಆ ರೀತಿ ಮಾಡಿದೆ. ಈಚೆ ಜಸ್ಟು ಬ್ರಷ್ ಮಾಡಿ ಫೇಸ್ ವಾಶ್ ಮಾಡ್ಕೊಂಡು ಈಚೆ ಹೋದವ್ರು ಮನೆಗೆ ಬರಲೇ ಇಲ್ಲ. 1 ಅವರು ಎಷ್ಟು ಹುಡುಕಿದ್ದೀವಿ ಅಂತ ದೇವ್ರಿಗೆ ಗೊತ್ತು. ಅಷ್ಟು ಹುಡುಕ್ಬಿಟ್ಟಿದ್ದೀವಿ. ಅಷ್ಟು ಈ ಸತಿ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಇವಾಗ ಶಾವಿಗೆನ ಬ್ರೌನ್ ಆಗೋವರೆಗೂ ಚೆನ್ನಾಗಿ, ಅಂದರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಅದನ್ನು ಒಂದು ಗೋಡಂಬಿ ಪ್ಲೇಟ್ ಏನಿದೆ ಅದಕ್ಕೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಶಿಫ್ಟ್ ಮಾಡಿಕೊಂಡು ನಾನಿವಾಗ ಹಾಲು ಏನು ತೋರಿಸ್ತೆ ಅಲ್ವಾ, 1/2 ಲೀಟರ್ ಫುಲ್ ಹಾಕ್ಕೊತಾ ಇದ್ದೀನಿ. ನಮ್ಮ ಮಕ್ಕಳು ಹೋಗ್ತಾ ಬರ್ತಾ ಒಂದು ಚಿಕ್ಕ ಬೌಲ್ಗೆ ಹಾಕ್ಕೊಂಡು ತಿಂತಾ ಇರ್ತಾರೆ. ನಮ್ಮ ಮನೇಲೇನು ವೇಸ್ಟ್ ಆಗೋಲ್ಲ. ನಾನು ಜಸ್ಟ್ ಒಂದು ಟೈಮ್ಗೆ ಅಂತೇಳಿ ಮಾಡ್ತಾಯಿದ್ದೀನಿ. ಉಳ್ಕೊಂಡ್ರೆ ಸಾಯಂಕಾಲ ಮತ್ತೆ ತಿನ್ಕೊಳ್ಳಿ ಅಂತೇಳಿ ಮಾಡ್ತಾಯಿದ್ದೀನಿ. ಹಿಂಗಾಯಿತು. ನೆಕ್ಸ್ಟು ನಾನು 1/2 ಲೀಟರ್ ಹಾಲಿಗೆ ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಕುದಿಸಿದ್ದೀನಿ. ನೋಡ್ತಾ ಇರ್ಬೋದು, ಕೆನೆ ಬರ್ತಾಯಿದೆ, ಗೊತ್ತಾಗುತ್ತೆ. ಚೆನ್ನಾಗಿ ಹಾಲು ಕುದ್ಮೇಲೆ ನಾನಿವಾಗ ಬಾದಾಮ್ ಪೌಡ್ರ್ ಏನಿತ್ತಲ್ವ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಏಲಕ್ಕಿ ಎಲ್ಲ ಹಾಕೋ ನೆಸೆಸಿಟಿ ಇಲ್ಲ, ಯಾಕೆಂದರೆ ಇದರಲ್ಲೇ ಬಾದಾಮ್ ಪೌಡ್ರಲ್ಲೇ ಏಲಕ್ಕಿ ಎಲ್ಲ ಹಾಕಿರ್ತಾರೆ. ಹಾಗಾಗಿ ಏಲಕ್ಕಿ ಕಾಯಿನ ನಾನಿನ್ನು ಹಾಕೋಕ್ಕೆ ಹೋಗಲ್ಲ, ಅದರಲ್ಲೇ ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇವಾಗ ಒಂದು ಕುದಿ ಹಾಗೆ ಕುದಿಸ್ಕೊಂಡು ನೆಕ್ಸ್ಟು ನಾನಿವಾಗ ಅದಕ್ಕೆ ಹಾಲು ಚೆನ್ನಾಗಿ ಕುದ್ದಿರುತ್ತೆ ಅಲ್ವಾ, ಅದಕ್ಕೆ ಶಾವಿಗೆ ಏನು ಹುರಿದು ಇಟ್ಕೊಂಡಿರ್ತೀವಲ್ವ, ಶಾವಿಗೆ ಮತ್ತು ಗೋಡಂಬಿನ ಸೇರಿಸ್ಕೊತೀನಿ. ಕಾಳುಗೊಜ್ಜು ಮಾಡಿದ್ದೀನಿ. ಕಾಳುಗೊಜ್ಜು ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ, ಚೆಕ್ ಮಾಡಿ ಮಾಡ್ಕೊಳ್ಳಿ. ಓಕೆನಾ. ಇವಾಗ ಕಾಳುಗೊಜ್ಜು ರೆಡಿ ಆಗಿದೆ. ಆಲ್ಮೋಸ್ಟು ಒಂದು ಕುದಿ ಬೇಯಿಸ್ಕೊಂಡ್ರೆ ಆಯಿತು. ಬಿಸಿ ಬಿಸಿ ಕಾಂಬಿನೇಷನ್. ಇನ್ನು ಇದ್ರ ಜೊತೆಗೆ ಪಲಾವ್ ಮಾಡಿದ್ದೀನಿ. ನಮ್ಮ ಹಸ್ಬೆಂಡ್ ಫೇವ್ರೆಟ್ ಇದ್ಕಿದ ಬೇಳೆ ಪಲಾವ್. ಅವರೆಕಾಯಿ ಸೀಸನ್ ಬಂತು ಅಂದರೆ ಅವರೆಕಾಳು ತಗೊಂಡು ಬಂದರೆ ಇದೇ ಕೆಲಸ. ಇದ್ಕಿದ ಬೇಳೆ ಪಲಾವ್, ಇದ್ಕಿದ ಬೇಳೆ ಸಾಂಬಾರು. ಸಖತ್ತಾಗಿರುತ್ತೆ ಟೇಸ್ಟು. ಸೊ ನಾನಿವಾಗ ಸರ್ವ್ ಮಾಡಬೇಕು ಅವ್ರಿಗೆ. ನೆಕ್ಸ್ಟು ಹಾಲು ಕುದೀತಾ ಇದೆ ಅಲ್ವಾ, ಈ ಶಾವಿಗೆ ಮತ್ತು ಗೋಡಂಬಿನ ಆ್ಯಡ್ ಮಾಡ್ಕೊತೀನಿ. ಸಕ್ಕರೆನ ಲಾಸ್ಟಿಗೆ ಹಾಕ್ಕೊತೀನಿ. ಇದೊಂದು ಕುದಿ ಹಾಗೆ ಬರಲಿ, ಚೆನ್ನಾಗಿ ಬೇಯಲಿ ಶಾವಿಗೆ. ಆಮೇಲೆ ಸಕ್ಕರೆ ಶುಗರ್ನ ಆ್ಯಡ್ ಮಾಡಿಕೊಂಡ್ರೆ ಹಾಕಿ ರೆಡಿ, ಸಿಂಪಲ್. ಫೈನಲಾಗಿ ಶಾವಿಗೆ ಕೂಡ ಬೆಂದಿದೆ. ಇವಾಗ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಶುಗರ್ನ ಆ್ಯಡ್ ಮಾಡ್ಕೊಳ್ಳೋಣ, ಸಾಕು. ಆಮೇಲೆ ಬೇಕು ಅಂದರೆ ನೋಡ್ಕೊಳ್ಳೋಣ, ತುಂಬ ಸ್ವೀಟಾಗ್ಬಿಟ್ಟು ತಿನ್ನೋಕ್ಕಾಗಲ್ಲ. ಸೊ ಹಾಗೆ ಶುಗರು ಚೆನ್ನಾಗಿ ಕರಗಿ ಒಂದು ಕುದಿ ಬೆಂದರೆ ಹಾಲು ರೆಡಿ ಆಗುತ್ತೆ. ನಾನು ಸರ್ವ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗಲೇ ಟೈಮ್ ಆಗಿದೆ 10:30. ತಿಂಡಿ ಹಾಕ್ಕೊಡ್ತಾಯಿದ್ದೀನಿ. ಕೊಟ್ಬಿಟ್ಟು ವ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಹೀಗೆ ನೋಡ್ತಾ ಇರಿ ವ್ಲಾಗ್ನ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಫೈನಲಾಗಿ ಹಾಲ್ಕೀರ್ ಕೂಡ ರೆಡಿ ಆಯಿತು. ನಾನು ಸ್ವಲ್ಪ ದೇವರ ನೈವೇದ್ಯಕ್ಕೆ ಇಟ್ಟೋಣ ಅಂತೇಳಿ ತೆಗೆದಿಕ್ತಾ ಇದ್ದೀನಿ. ಫಸ್ಟು ನಾನು ಏನಾದರೂ ಸ್ವೀಟ್ ಮಾಡಿದರೆ ಅದು ಶುಕ್ರವಾರ ಈ ಥರ ನಮ್ಮ ಮನೆಯಲ್ಲಿ ವಾರ ಮಾಡಿದ ಅಂತೂ ನಾನು ಮಿಸ್ ಮಾಡಲ್ಲ, ಏನಾದರೂ ನೈವೇದ್ಯಕ್ಕೆ ಇಡ್ತೀನಿ. ಅದರಲ್ಲಿ ಇವತ್ತು ಸ್ವೀಟ್ ಮಾಡಿದೆ ಅಲ್ವಾ, ಹಾಗಾಗಿ ಹಬ್ಬ ಬೇರೆ ಅಂದ್ಕೊಂಡು ತೊಗೊಂಡೋಗಿಟ್ಟೋಣ ಅಂತೇಳಿ ಇಡ್ತಾಯಿದ್ದೀನಿ. ನೆಕ್ಸ್ಟ್ ಸಖತ್ತಾಗಿತ್ತು ಹಾಲ್ಕೀರು, ನೀವು ಟ್ರೈ ಮಾಡಿ ನೋಡಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮ್ ಬಂದು 4:30, 5 o'clock ಹತ್ರ ಆಗ್ತಾಯಿದೆ. ನಾನಿವಾಗ ನೇತ್ರವ್ರ ಮನೆ ಹತ್ರ ಕುಂಕುಮ ಕರೆದಿದ್ದಾರೆ, ಅಲ್ಲಿ ಹೋಗೋಣ ಅಂಥೇಳಿ ಹೊರಡ್ತಾಯಿದ್ದೀನಿ. ನಾನಿವತ್ತು ಈ ರೀತಿ ಒಂದು ಕಾಟನ್ ಸ್ಯಾರಿನ ವೇರ್ ಮಾಡಿದ್ದೀನಿ. ಇದು ಬಂದು ಲಾಸ್ಟ್ ಇಯರ್ ಓಂ ಶಕ್ತಿಗೆ ಹೋದಾಗ ಕಂಚಿಲಿ ತಗೊಂಡು ಬಂದಿದ್ದಂಥದ್ದು, ಅಕ್ಕ ಕೊಡಿಸಿದ್ರು. ಸೊ ಹೊಲ್ಸಿಟ್ಕೊಂಡಿದ್ದೆ, ಇವತ್ತು ಓಪನಿಂಗ್ ಮಾಡ್ಕೊಂಡಿದ್ದೀನಿ, ಇವತ್ತು ಹಾಕ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಇವಾಗ ಹೊರಡಬೇಕು.
ಇಲ್ಲಿ ಕುಂಕುಮ ಕರಿಯಕ್ಕೆ ಬರ್ತಾರಲ್ವ ಅಷ್ಟೊತ್ತಿಗೆ ಹೋಗಿ ಬರೋಣ ಅಂತೇಳಿ ರೆಡಿಯಾಗಿದ್ದೀನಿ. ಸಿಂಪಲ್ ನೋಡಿ, ಇಷ್ಟೇನೆ, ಜಾಸ್ತಿ ಏನು ಇದು ಮಾಡ್ಕೊಳಕ್ಕೆ ಹೋಗಿಲ್ಲ. ಹೀಗೆ ಹೋಗಿ ಈಗ ಬರಬೇಕು. ನನ್ನ ದೊಡ್ಡ ಮಗನಿಗೆ ಹಾಸ್ಪಿಟಲ್ ಹೋಗಿ ತೋರಿಸ್ಕೊಂಡು ಬಂದಿದ್ದೀನಿ. ಒಂದು ಇಂಜೆಕ್ಷನು ಟ್ಯಾಬ್ಲೆಟ್ ಕೊಟ್ಟರು. ಸೊ ಮನೇಲಿ ರೆಸ್ಟ್ ಮಾಡ್ತಾಯಿದ್ದೆ. ನಾನು ನನ್ನ ಚಿಕ್ಕ ಮಗ ಹೋಗಿ ಇಬ್ಬರೂ ಬರೋಣ ಅಂತ. ಓಕೆ ಬನ್ನಿ, ಲೆಟ್ಸ್ ಗೋ ಔಟ್. ನಂದು ರುಕು. ಹಾಯ್ ಅಕ್ಕ. ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು, ನಿಮಗೂ ಹ್ಯಾಪಿ ವರಮಹಾಲಕ್ಷ್ಮಿ. ರುಕು ಮನೆಗೆ ಬಂದಿದ್ದೀನಿ ಕುಂಕುಮಕ್ಕೆ. ಫಸ್ಟ್ ಇವ್ರ ಮನೆಗೆ ಬಂದಿದ್ದೀನಿ. ಕುಂಕುಮ ತಗೊಂಡಾಯಿತು, ಓಡ್ತಾಯಿದ್ದೀನಿ ಅಲ್ವ ತೃಪ್ತಿ? ಏನು ವರಮಹಾಲಕ್ಷ್ಮಿ ಜೋರ? ಎಂಥದ್ದು ಇಲ್ಲ, ಇದೇ ಥರ. ಅಲ್ಲಿಂದ ನಾನು ನೆಕ್ಸ್ಟು ನಾಗು ಅಕ್ಕ ಅವ್ರ ಮನೆಗೆ ಬಂದೆ. ಲಾಸ್ಟ್ ಟೈಮ್ ವ್ಲಾಗಲ್ಲಿ ತೋರಿಸಿದ್ದೀನಿ. ಇವರು ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿ ಲಕ್ಷ್ಮಿನ ಕೂರಿಸಿದ್ರು. ನಾನು ತುಂಬ ಮನೆಗಳಿಗೆ ಹೋದೆ, ಬಟ್ ಕೆಲವೊಂದು ಕಡೆ ಕ್ಲಿಪ್ಪಿಂಗ್ನ ತೊಗೊಂಡೆ, ಕೆಲವೊಂದು ಕಡೆ ತೊಗೊಳ್ಳಿಲ್ಲ ಅಷ್ಟೇನೆ. ಸಖತ್ತಾಗಿ ಮಾಡಿರೋ ಅರೇಂಜ್ಮೆಂಟ್. ಇವರು ಮೊದಲೆಲ್ಲ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾಯಿದ್ರು, ಇವಾಗ ಹಾಲಲ್ಲಿ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿ ಪೂಜೆ ಮಾಡಿದರು. ಫೈನಲಾಗಿ ನಾಗು ಅಕ್ಕನ ಜೊತೆ ಮಾತಾಡಿಕೊಂಡು ಹಾಗೆ ಅವ್ರ ಜೊತೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಬಂದೆ. ಮತ್ತು ಇವರು ನಾಗು ಅಕ್ಕ ಅವರ ಅತ್ತಿಗೆ, ಮತ್ತು ಇವರು ನನ್ನ ಫ್ರೆಂಡ್ ನೇತ್ರ, ನೋಡಿರ್ತೀರ. ಸೊ ಹೀಗೆ ಅದಾದಮೇಲೆ ನೆಕ್ಸ್ಟು ನಾನು ಇನ್ನೊಬ್ಬರು ಮಮತಕ್ ಅಂತ ಹೇಳಿ ಅವ್ರ ಮನೆಗೆ ಹೋದೆ. ಅವ್ರ ಮನೇಲೂ ಕೂಡ ಅಷ್ಟೇ ಪ್ರತಿ ವರ್ಷ ತುಂಬ ಚೆನ್ನಾಗಿ ಲಕ್ಷ್ಮೀನ ಕೂರಿಸ್ತಾರೆ. ನಿಮ್ಗೊಂದು 2-3 ಲಕ್ಷ್ಮೀನ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ, ನೋಡಿಕೊಂಡು ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.